ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ನಾವು ನಮ್ಮ ಅಯೋಧ್ಯ ದರ್ಶನದ ಪಾರ್ಟ್ 1 ವಿಡಿಯೋದಲ್ಲಿ ನಾವು ಅಯೋಧ್ಯ ಬಾಲರಾಮರ ದೇವಾಲಯ, ಹನುಮಾನ್ ಗಡಿ ಹಾಗೂ ಸುಗಮ ದರ್ಶನ ಮತ್ತು ಆರತಿಯನ್ನು ಹೇಗೆ ಬುಕ್ ಮಾಡುವುದು, ಮತ್ತೆ ಅಯೋಧ್ಯೆಯಲ್ಲಿನ ಉಚಿತ ಭೋಜನ ಶಾಲೆಯ ಮಾಹಿತಿ, ಚೋಟಿ ದೇವಕಾಲಿ ದೇವಾಲಯ, ಕನಕ ಭವನ, ದಶರಥ ಭವನ, ಇನ್ನು ಅನೇಕ ಸ್ಥಳಗಳ ಬಗ್ಗೆ ಆ ವಿಡಿಯೋದಲ್ಲಿ ನಾನು ವಿವರಿಸಿದ್ದೇನೆ. ಅಯೋಧ್ಯ ದರ್ಶನದ ಪಾರ್ಟ್ 1 ವಿಡಿಯೋ ನೋಡದೇ ಇರುವವರು ಆ ವಿಡಿಯೋವನ್ನು ಕೂಡ ನೋಡಬಹುದು. ಇದು ಲತಾ ಮಂಗೇಶ್ಕರ್ ಸರ್ಕಲ್. ಅಯೋಧ್ಯ ರಾಮ ಮಂದಿರದಿಂದ ಲತಾ ಮಂಗೇಶ್ಕರ್ ಸರ್ಕಲ್ 1.5 ಕಿಲೋಮೀಟರ್ ದೂರದಲ್ಲಿ ಇದೆ. ರಾಮ ಮಂದಿರದಿಂದ ಈ ಸರ್ಕಲ್ಗೆ ಎಲೆಕ್ಟ್ರಿಕ್ ಆಟೋದಲ್ಲಿ ಬರುವುದಾದರೆ 20 ರೂಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಪರ್ಸನ್ನಿಗೆ. ಇದು ರಾಮ ಮಂದಿರದಿಂದ ಲತಾ ಮಂಗೇಶ್ಕರ್ ಸರ್ಕಲ್ಗೆ ಬರುವ ಮಾರ್ಗ. ನಾವು ಲತಾ ಮಂಗೇಶ್ಕರ್ ಸರ್ಕಲ್ನ ಹಿಂಭಾಗದಲ್ಲಿ ಇರುವ ಈ ಮಾರ್ಗದಲ್ಲಿ ಮುಂದೆ ಸಾಗಿದರೆ ನಮಗೆ ನಯಾ ಘಾಟ್ ಸಿಗುತ್ತದೆ. ಈ ನಯಾ ಘಾಟಿನಲ್ಲಿ ಪ್ರತಿದಿನ ಸಂಜೆ 6:30ಕ್ಕೆ ಸರಯೂ ಮಾತೆಯ ಆರತಿ ನಡೆಯುತ್ತದೆ. ಸರಯೂ ಮಾತೆಯ ಆರತಿಯನ್ನು ದರ್ಶಿಸಿಕೊಳ್ಳಿ. ನಾವು ಡೇ 2ನಲ್ಲಿ ಲತಾ ಮಂಗೇಶ್ಕರ್ ಸರ್ಕಲ್ನ ಬಳಿ ಇರುವ ರಾಮ್ಕಿ ಪೈಡಿಯ ಬಳಿಗೆ ಆಟೋದಲ್ಲಿ ಹೋಗುತ್ತಿದ್ದೇವೆ. ಈ ಆಟೋದಲ್ಲಿ 20 ರೂಪೀಸ್ ಚಾರ್ಜ್ ಮಾಡಿದರು ಪರ್ ಪರ್ಸನ್ಗೆ. ಲತಾ ಮಂಗೇಶ್ಕರ್ ಸರ್ಕಲ್ನ ಬಳಿ ನಾವು ಬೆಳಗ್ಗೆ ಮಣ್ಣಿನ ಲೋಟದಲ್ಲಿ ನಾವು ಟೀಯನ್ನು ಕುಡಿದೆವು. ಲತಾ ಮಂಗೇಶ್ಕರ್ ಸರ್ಕಲ್ನ ಪಕ್ಕದಲ್ಲಿಯೇ ರಾಮ್ಕಿ ಪೈಡಿ ಇದೆ. ಚಿತ್ರಕೂಟಿನಲ್ಲಿ ಇರುವ ರಾಮ್ ಘಾಟ್ ಮಾದರಿಯಾಗಿಯೇ ಇಲ್ಲೂ ಕೂಡ ರಾಮ್ಕಿ ಪೈಡಿಯನ್ನು ಬಹಳ ಸೊಗಸಾಗಿ ನಿರ್ಮಾಣ ಮಾಡಿದ್ದಾರೆ. ಸರಯೂ ನದಿಗೆ ಪ್ರತಿ ಬಾರಿಯೂ ಪ್ರವಾಹ ಬಂದ ಸಮಯದಲ್ಲಿ ಸರಯೂ ನದಿ ಬಳಿ ಇರುವ ಘಾಟ್ಗಳು ಮುಳುಗಡೆಯಾಗುತ್ತಿತ್ತು. ಆದ್ದರಿಂದ 1985ರಲ್ಲಿ ಕೃಷಿ ಇಲಾಖೆಯ ಸಹಯೋಗದೊಂದಿಗೆ ಕೃಷಿಗೆ ಮತ್ತು ಬಂದಂತ ಭಕ್ತಾದಿಗಳಿಗೆ ಅನುಕೂಲವಾಗಲೆಂದು ಈ ರಾಮ್ಕಿ ಪೈಡಿಯನ್ನು ನಿರ್ಮಾಣ ಮಾಡಿದ್ದಾರೆ. ಆಚೆ ಇರುವ ದಡದಲ್ಲಿ ನಾಗೇಶ್ವರನಾಥ್ ದೇವಾಲಯ, ಕಾಲಾರಾಮ್ ದೇವಾಲಯ, ಗೋರಾರಾಮ್ ದೇವಾಲಯಗಳು ಇವೆ. ಪ್ರಭು ಶ್ರೀರಾಮಚಂದ್ರನ ಮಗನಾದ ಕುಶನು ಒಮ್ಮೆ ಸರಯೂ ನದಿಯಲ್ಲಿ ಸ್ನಾನವನ್ನು ಮಾಡುವಾಗ ತನ್ನ ತೋಳಿನ ಖಡ್ಗವು ನೀರಿನಲ್ಲಿ ಬೀಳುತ್ತದೆ. ಎಷ್ಟು ಹುಡುಕಿದರೂ ಖಡ್ಗವು ಸಿಗುವುದಿಲ್ಲ. ಆಗ ನಾಗಕನ್ಯೆಯು ಖಡ್ಗವನ್ನು ಕುಶನಿಗೆ ತೆಗೆದುಕೊಂಡು ಬಂದು ಕೊಡುತ್ತಾರೆ. ನಾಗಕನ್ಯೆಯ ಜೊತೆ ಕುಶನಿಗೆ ಪ್ರೇಮವಾಗಿ ಅವರಿಬ್ಬರು ವಿವಾಹವಾಗುತ್ತಾರೆ. ನಾಗಕನ್ಯೆಯು ಮಹಾಶಿವರ ಭಕ್ತೆಯಾದ ಕಾರಣ ನಾಗಕನ್ಯೆಗಾಗಿ ಕುಶನು ನಾಗೇಶ್ವರನಾಥ್ ದೇವಾಲಯವನ್ನು ನಿರ್ಮಾಣ ಮಾಡಿದನು. ಸರಯೂ ನದಿಯಲ್ಲಿ ಬೋಟಿಂಗ್ ವ್ಯವಸ್ಥೆ ಇರುತ್ತದೆ. ಬೋಟಿಂಗ್ ಮಾಡುವವರು ಮಾಡಬಹುದು. ಇಲ್ಲಿಯೂ ಕೂಡ ರಾತ್ರಿ ವೇಳೆ ಸರಯೂ ಆರತಿ ನಡೆಯುತ್ತದೆ. ಇದು ಪ್ರಾಚೀನ ಶೇಷ ಅವತಾರಿ ಲಕ್ಷ್ಮಣರ ಆಲಯ. ಈ ಆಲಯವು ರಾಮ್ಕಿ ಪೈಡಿಯ ಬಳಿ ಇದೆ. ಇದು ರಾಮ್ಕಿ ಪೈಡಿ ಬಳಿ ಇರುವ ಆಚಾರ್ಯ ಪೀಠ ಶ್ರೀ ಲಕ್ಷ್ಮಣ್ ಕೀಲ. ಹಿಂದೆ ಬಾಬರ್ನ ಸೇನಾಧಿಪತಿ ಮೀರ್ ಬಾಕಿಯು ಅಯೋಧ್ಯ ನಗರದ ಮಂದಿರದ ಮೇಲೆ ದಾಳಿ ಮಾಡುತ್ತಾನೆ ಎಂದು ತಿಳಿದು ಮಂದಿರದಲ್ಲಿದ್ದ ವಿಗ್ರಹಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸುವ ಉದ್ದೇಶದಿಂದ ವಿಗ್ರಹಗಳನ್ನು ಸರಯೂ ನದಿಯಲ್ಲಿ ಮುಳುಗಿಸುತ್ತಾರೆ. ಹೀಗೆ ಅನೇಕ ವರ್ಷಗಳು ಕಳೆದ ನಂತರ
ಆ ಮೂಲ ವಿಗ್ರಹಗಳನ್ನು ಸರಯೂ ನದಿಯಿಂದ ತೆಗೆದು ಪುನರ್ ಪ್ರತಿಷ್ಠಾಪನೆ ಮಾಡುತ್ತಾರೆ. ಹೀಗೆ ಪ್ರತಿಷ್ಠಾಪನೆಗೊಂಡ ದೇವರನ್ನು ಕಾಲಾರಮೆಂದು ಕರೆಯುತ್ತಾರೆ. ಇದು ಕುಶನು ನಿರ್ಮಿಸಿರುವ ನಾಗೇಶ್ವರನಾಥ ದೇವಾಲಯಕ್ಕೆ ಹೋಗುವ ಮಾರ್ಗ. ಈ ನಾಗೇಶ್ವರನಾಥ ದೇವಾಲಯದ ಈ ಪಕ್ಕದ ಮಾರ್ಗದಲ್ಲಿ ಕಾಲಾರಾಮ್ ದೇವಾಲಯಕ್ಕೆ ಹೋಗುವ ಮಾರ್ಗವು ನಮಗೆ ಸಿಗುತ್ತದೆ. ಇದು ಕಾಲಾರಾಮ್ ದೇವಾಲಯ. ಇದರ ಮುಂಭಾಗದಲ್ಲಿ ಇರುವ ದೇವಾಲಯವು ಗೋರಾರಾಮ್ ದೇವಾಲಯ. ಹಿಂದೆ ಸರಿಯೂ ನದಿಯಿಂದ ಮುಳುಗಿಸಿದ್ದ ವಿಗ್ರಹಗಳನ್ನು ಹೊರತೆಗೆದು ಪುನರ್ ಪ್ರತಿಷ್ಠಾಪನೆ ಮಾಡಿದ ಮೂಲ ಶ್ರೀರಾಮರ ವಿಗ್ರಹವಿರುವ ಸ್ಥಳವು ಕಾಲಾರಾಮ್ ದೇವಾಲಯ. ಇದು ಗೋರಾರಾಮ್ ದೇವಾಲಯ. ಇದು ದೇವಾಲಯದ ಟೈಮಿಂಗ್ಸ್. ನಾವು ಅಯೋಧ್ಯೆ ನಗರದ ಸುತ್ತಮುತ್ತಲೂ ಇರುವ ಇತರ ಪ್ರದೇಶಗಳನ್ನು ವೀಕ್ಷಣೆ ಮಾಡಲು ಆಟೋದಲ್ಲಿ ಹೋಗುತ್ತಿದ್ದೇವೆ. ಇದರಲ್ಲಿ 4 ರಿಂದ 5 ಜನ ಪ್ರಯಾಣಿಸಬಹುದು. ಈ ಆಟೋಗೆ 1000 ರೂಪೀಸ್ ಚಾರ್ಜ್ ಮಾಡಿದರು. ಇದು ಚಾರ್ಧಾಮ್ ದೇವಾಲಯ. ಚಾರ್ಧಾಮ್ ದೇವಾಲಯದಿಂದ ಸ್ವಲ್ಪ ನಡೆದುಕೊಂಡು ಮುಂದೆ ಬಂದರೆ ನಮಗೆ ವಾಲ್ಮೀಕಿ ಭವನವು ಸಿಗುತ್ತದೆ. ಇದು ವಾಲ್ಮೀಕಿ ಭವನ. ಈ ಭವನದ ಗೋಡೆಗಳ ಮೇಲೆ ವಾಲ್ಮೀಕಿ ರಾಮಾಯಣವನ್ನು ಬರೆದಿದ್ದಾರೆ. ವಾಲ್ಮೀಕಿ ಭವನದ ಮುಂಭಾಗದಲ್ಲಿ ಶ್ರೀ ಸ್ವಾಮಿ ಮಣಿರಾಮ್ ದಾಸ್ ಮಹಾರಾಜರ ದೇವಾಲಯವಿದೆ. ಇದು ಬಡೆ ಹನುಮಾನ್ ದೇವಾಲಯ. ವಾಲ್ಮೀಕಿ ಭವನದಿಂದ ಸ್ವಲ್ಪ ನಡೆದುಕೊಂಡು ಮುಂದೆ ಬಂದರೆ ಈ ದೇವಾಲಯವು ನಮಗೆ ಸಿಗುತ್ತದೆ. ಬಡೆ ಹನುಮಾನ್ ದೇವಾಲಯದ ಪಕ್ಕದಲ್ಲಿ ರಾಮ್ ದರ್ಬಾರ್ ಇದೆ. ಸೀತಾರಾಮರು ಲಂಕೆಯಿಂದ ಬಂದಾಗ ಶ್ರೀರಾಮಚಂದ್ರರು ರಾಜ್ಯ ಪರಿಪಾಲನೆಯನ್ನು ಮಾಡಿದಂತಹ ಸ್ಥಳ. ಇದು ಹೊಸದಾಗಿ ನಿರ್ಮಾಣ ಮಾಡಿರುವ ಭವನ. ಇದು ಮಣಿಪರ್ವತ. ಈ ಮಣಿಪರ್ವತವು ಅಯೋಧ್ಯ ರೈಲ್ವೆ ಸ್ಟೇಷನ್ನಿಂದ 4 ಕಿಲೋಮೀಟರ್ ದೂರದಲ್ಲಿ ಇದೆ. ಈ ಪರ್ವತವನ್ನು ಅಯೋಧ್ಯೆಯ ಅತ್ಯಂತ ಎತ್ತರವಾದ ಪ್ರದೇಶ ಎಂದು ಕರೆಯುತ್ತಾರೆ. ಆಂಜನೇಯ ಸ್ವಾಮಿಯು ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನು ಲಂಕೆಗೆ ತೆಗೆದುಕೊಂಡು ಹೋಗುವಾಗ ಸಂಜೀವಿನಿ ಪರ್ವತದ ಸ್ವಲ್ಪ ಭಾಗವು ಈ ಸ್ಥಳದಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತದೆ. ಇದು ಮಣಿಪರ್ವತದಲ್ಲಿರುವ ದೇವಾಲಯದ ಮೇಲಿನ ಭಾಗ. ಇದು ಭರತ್ ಕುಂಡ. ಅಯೋಧ್ಯೆಯಿಂದ ಈ ದೇವಾಲಯಕ್ಕೆ 20 ಕಿಲೋಮೀಟರ್ ದೂರವಿದೆ. ಸೀತಾರಾಮರು ವನವಾಸದಲ್ಲಿ ಇದ್ದಂತಹ ಸಮಯದಲ್ಲಿ 14 ವರ್ಷಗಳ ಕಾಲ ಭರತನು ಈ ಪ್ರದೇಶದಲ್ಲಿ ಇದ್ದು ರಾಜ್ಯಭಾರವನ್ನು ಮಾಡಿದನಂತೆ. ಇದು ಪ್ರಭು ಶ್ರೀರಾಮಚಂದ್ರರು, ಸೀತಾಮಾತೆ, ಲಕ್ಷ್ಮಣ, ಆಂಜನೇಯ ಸ್ವಾಮಿ ಹಾಗೂ ಭರತ ಶತ್ರುಘ್ನರ ಮೂರ್ತಿಗಳು. ನಾವು ಭರತ್ ಕುಂಡವನ್ನು ದರ್ಶಿಸಿಕೊಂಡು ನಡೆದುಕೊಂಡು ಈ ಮಾರ್ಗದಿಂದ ಬಂದರೆ ನಮಗೆ ಭರತ್ ಗುಹಾ ಮಂದಿರ ಸಿಗುತ್ತದೆ.
ಆಂಜನೇಯ ಸ್ವಾಮಿಯು ಮೊದಲ ಬಾರಿಗೆ ಭರತರನ್ನು ಭೇಟಿಯಾದ ಸ್ಥಳವೂ ಇದೆ. ಇದು ಆಂಜನೇಯ ಸ್ವಾಮಿ ಮತ್ತು ಭರತರ ಮೂರ್ತಿಗಳು. ಇದು ಪ್ರಭು ಶ್ರೀರಾಮಚಂದ್ರರ ಪಾದುಕೆಗಳು. ಆಂಜನೇಯ ಸ್ವಾಮಿಯು ಮೊದಲ ಬಾರಿಗೆ ಭರತರನ್ನು ಭೇಟಿಯಾದ ಈ ಸ್ಥಳವನ್ನು ಭರತ್ ಮಿಲಾ ಎಂದು ಕೂಡ ಕರೆಯುತ್ತಾರೆ. ಇದು ಸೂರ್ಯಕುಂಡ. ಭರತ್ ಕುಂಡಿಂದ ಸೂರ್ಯಕುಂಡವು 10 ಕಿಲೋಮೀಟರ್ ದೂರದಲ್ಲಿ ಇದೆ. ಪ್ರಭು ಶ್ರೀರಾಮಚಂದ್ರರು ಈ ಸ್ಥಳದಲ್ಲಿ ತನ್ನ ಸೋದರರೊಂದಿಗೆ ಸ್ನಾನವನ್ನು ಮಾಡಿ ಸೂರ್ಯ ನಮಸ್ಕಾರ ಮಾಡುತ್ತಿದ್ದರು ಎಂದು ಹೇಳಲಾಗುತ್ತದೆ. ಈ ಸ್ಥಳದಲ್ಲಿ ಸೂರ್ಯದೇವರ ದೇವಾಲಯವಿದೆ. ಸೂರ್ಯದೇವರನ್ನು ದರ್ಶಿಸಿಕೊಳ್ಳಿ. ಇನ್ನು ನಿಮಗೆ ಅಯೋಧ್ಯೆಯಲ್ಲಿ ಹೆಚ್ಚು ಸಮಯವಿದ್ದರೆ ಶ್ರೀರಾಮಚಂದ್ರರು ತಮ್ಮ ಅವತಾರವನ್ನು ಮುಗಿಸಿದ ಸ್ಥಳ ಗುಪ್ತಾರ್ ಘಾಟ್ ಮತ್ತು ಪ್ರಭು ಶ್ರೀರಾಮಚಂದ್ರರ ಕುಲದೈವವಾದ ಬಡಿ ದೇವ್ಕಾಲಿ ಆಲಯವನ್ನು ಸಂದರ್ಶಿಸಬಹುದು. ಗುಪ್ತಾರ್ ಘಾಟ್ ಅಯೋಧ್ಯೆಯಿಂದ 10 ಕಿಲೋಮೀಟರ್ ದೂರದಲ್ಲಿದೆ. ಬಡಿ ದೇವ್ಕಾಲಿ ಆಲಯವು ಅಯೋಧ್ಯೆಯಿಂದ 7 ಕಿಲೋಮೀಟರ್ ದೂರದಲ್ಲಿ ಇದೆ. ಇಲ್ಲಿಗೆ ನಮ್ಮ ಅಯೋಧ್ಯೆ ದರ್ಶನವು ಪೂರ್ಣವಾಯಿತು. ಧನ್ಯವಾದಗಳು.